ನಮಸ್ಕಾರ ಎಲ್ರಿಗೂ. ಇದು ಬಾಗಿಲಿಗೆ ತೋರಣ ಮಾಡಿದ್ದೀನಿ. ಸಿಂಪಲ್ಲಾಗಿ ತೋರಣ ಮಾಡಿದ್ದೀನಿ. ಇದಕ್ಕೆ ಮಣಿಗಳನ್ನ ತಗೊಂಡಿದ್ದೀನಿ. ಇದು 2 ರಿಂಗು. ಇದು ಕ್ರಿಸ್ಟಲ್ ಮಣಿ ಕೆಂಪುದು. ಅದು ಅಂಗಡಿಲೇ ಅದು ಪೋಣಿಸೋ ದಾರ ಕೊಡಿ ಬಾಗಿಲಿಗೆ ಮಾಡೋಕ್ಕೆ ತೋರಣ ಅಂದರೆ ಗಟ್ಟಿ ದಾರ ಕೊಡ್ತಾರೆ. ಇದು ಕೆಳಗಡೆ ಕ್ರಿಸ್ಟಲ್ ಮಣಿಗಳನ್ನ ತೊಗೊಂಬಂದಿದ್ದೀನಿ. ಇಲ್ಲಿ ಮಧ್ಯೆ ಹಾಕೋಕ್ಕೆ ಬಿಳಿ ಮಣಿ ಮತ್ತು ಗೋಲ್ಡ್ ಮಣಿನ ಪ್ಲಾಸ್ಟಿಕ್ದು ತೊಗೊಂಬಂದಿದ್ದೀನಿ. ಫಸ್ಟು ನಮ್ಮ ಬಾಗಿಲು ಎಷ್ಟು ಉದ್ದ ಇದೆ ಅಂತ ಟೇಪಲ್ಲಿ ಅಳತೆ ತೊಗೊಂಡು ಅದಕ್ಕೆ 1 ರಿಂಗಿಂದ ದಾರ ಕಟ್ಕೊಂಡು ಮಣಿ ಫುಲ್ಲು ಪೋಣಿಸ್ಕೊಂಡು ಇನ್ನೊಂದು ರಿಂಗಲ್ಲಿ ಎಂಡ್ ಮಾಡಿದ್ದೀನಿ. ಅದು ಪೂರ್ತಿ 180 ಮಣಿಗಳು ಬಂದಿದೆ. ಈ ರಿಂಗಿಂದ ಆ ರಿಂಗಿಗೆ 180 ಮಣಿನ ಫಸ್ಟು ಪೋಣಿಸ್ಕೊಂಡಿದ್ದೀನಿ. ಆಮೇಲೆ ಒಂದೊಂದೇ ದಾರ ತೊಗೊಂಡು ಮಣಿಗಳನ್ನ ಪೋಣಿಸಿದ್ದೀನಿ. ರಿಂಗಿಂದ 10 ಮಣಿ ಬಿಟ್ಟು ಮೊದಲನೇ ಮಣಿನ ಕಟ್ಟಿದ್ದೀನಿ. ಅದು ಫಸ್ಟು 12 ಇಂಚು ತೊಗೊಂಡಿದ್ದೆ. ಇದು ಎಲ್ಲ ಲೆಕ್ಕ ಇರಬೇಕು, ಇಲ್ಲದ್ರೆ ಹೆಚ್ಚು ಕಮ್ಮಿ ಬರುತ್ತೆ, ಆಗಲ್ಲ. ಫಸ್ಟು 12 ಇಂಚು ತೊಗೊಂಡಿದ್ದೆ. ಆಮೇಲೆ ಪುನಃ 10 ಮಣಿ ಬಿಟ್ಟು 11.5, ಆಮೇಲೆ 11, ಒಂದೊಂದು 2 ಮಣಿ ಕಡಿಮೆ ಮಾಡ್ಕೊಂಡು ಹೋಗಿದ್ದೀನಿ. ಆ 2 ಮಣಿ ಮೇಲ್ಗಡೆ ಮಾತ್ರ ಕಡಿಮೆ ಮಾಡಿದ್ದೀನಿ, ಕೆಳಗಡೆ ಏನೂ ಮಾಡಿಲ್ಲ, ಎಲ್ಲ ಒಂದು ಲೆವೆಲ್ ಬರಲಿ ಅಂತ. ಹೀಗೆ 2 ಎಳೆ ದಾರ ತೊಗೊಂಡು ಈ ಉದ್ದದ ಕ್ರಿಸ್ಟಲ್ ಕೆಂಪು ಮಣಿ ಒಳಗೆ ಹಾಕಿ ಈ ಕಡೆ ಸೈಡ್ ಲಾಕ್ ಇರುತ್ತಲ್ಲ ಅದರೊಳಗಡೆ ಹಾಕಿ ಲಾಕ್ ಮಾಡಿಕೊಂಡು ಸೂಜಿಗೆ 2 ಎಳೆ ದಾರ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಮಣಿಗೆ 2 ಎಳೆ ದಾರ ಕ್ರಿಸ್ಟಲ್ ಮಣಿಗೆ ಪೋಣಿಸಿ ಒಂದು ಸೈಡು ಲಾಕ್ ಇತ್ತಲ್ಲ ಆ ಸೈಡ್ ಒಳಗಡೆ 2 ಎಳೆ ದಾರನ ಪೋಣಿಸಿ ಲಾಕ್ ಇದ್ದಿದ್ದ ಕಡೆಯಿಂದ ಎಳೆದು ಮಣಿನ ಲಾಕ್ ಮಾಡಿದ್ದೀನಿ. ಮಾಡಿ ಈಗ ಸೂಜಿಲಿ 2 ಎಳೆ ದಾರ ಪೋಣಿಸಿದ್ದೀನಿ. ಅದರಲ್ಲಿ ಈ ಮಣಿಗಳನ್ನ ಫಸ್ಟ್ ಲೈನಲ್ಲಿ ಹೇಗೆ ಪೋಣಿಸಿರ್ತೀನೋ ಅದೇ ಥರ 2ನೇ ಲೈನಲ್ಲೂ ಪೋಣಿಸ್ತೀನಿ. ಈ 180 ಮಣಿನ ನಾನು ಲೆಕ್ಕ ಹಾಕ್ಕೊಂಡು 10 ಮಣಿ ಗ್ಯಾಪಲ್ಲಿ ಈ ರೀತಿ ಕಟ್ತಾಯಿದ್ದೀನಿ. 10 ಮಣಿ ಆದಮೇಲೆ 2 ಎಳೆ ದಾರ ಇರುತ್ತಲ್ಲ, ಒಂದು ದಾರನ ಈ ಕಡೆಯಿಂದ ಕಟ್ತೀನಿ ಮಣಿ ಮಧ್ಯ, ಒಂದು ದಾರನ ಆ ಕಡೆಯಿಂದ ಮಣಿ ಮಧ್ಯ ಕಟ್ತೀನಿ. 10 ಮಣಿ ಎಣಿಸ್ಕೊಂಡು ಆ ಕಡೆ ಮಧ್ಯ ಈ ಕಡೆ ಮಧ್ಯದಿಂದ ಈ ದಾರ ಈ ಕಡೆಯಿಂದ ಆ ದಾರ ಈ ಕಡೆಯಿಂದ 2 ಕಡೆಯಿಂದನೂ ಉಲ್ಟಾ ಪಲ್ಟಾ ಮಾಡಿ ಕಟ್ಟಿ ಒಂದು 2-3 ಸುತ್ತು ಹಾಕ್ತೀನಿ. 10 ಮಣಿ ಎಣಿಸ್ಕೊಂಡು ಇದು ಹಾಕ್ತಾಯಿದ್ದೀನಿ. ಹಾಕಿ ಇದಕ್ಕೆ ಗಂಟು ಹಾಕ್ತೀನಿ. ಈ ಕ್ರೋಶ ಹುಲ್ಲನ್ನು ಎಲ್ಲ ಸಿಗುತ್ತಲ್ಲ ಆ ಅಂಗಡಿಲೇ ಹೋಗಿ ತೋರಣ ಕೊಡೋಕ್ಕೆ ಕ್ರಿಸ್ಟಲ್ ಮಣಿ ಕೊಡಿ, ಈ ಮಣಿ ಕೊಡಿ, ತೋರಣಕ್ಕೆ ದಾರ ಕೊಡಿ ಅಂದರೆ ಎಲ್ಲ ಅವರೇ ಇಟ್ಟಿರ್ತಾರೆ. ಎಲ್ಲ ಐಟಮ್ ಸಿಗೋ ಅಂಗಡೀಲಿ ಇದೆಲ್ಲ ಒಂದೇ ಕಡೆ ಸಿಗುತ್ತೆ. ಇದೆಲ್ಲ ನಾನು ಒಂದೇ ಅಂಗಡೀಲಿ ತೊಗೊಂಬಂದೆ. ಈ ಮಣಿ, ದಾರ, ಈ ಕ್ರಿಸ್ಟಲ್ ಮಣಿ ಎಲ್ಲ. ಇದನ್ನು ಕಟ್ ಮಾಡ್ತೀನಿ. ಕಟ್ ಮಾಡಿ ಸ್ವಲ್ಪ ಗಮ್ ಹಾಕಿ ಆಮೇಲೆ ಬಿಡ್ತೀನಿ. ಹೀಗೆ ಪೂರ್ತಿ ಫಸ್ಟು ರೈಟ್ ಸೈಡಿಂದ ತೊಗೊಂಡಿದ್ದೆ, ಆಮೇಲೆ ಲೆಫ್ಟ್ ಸೈಡಿಂದ ತೊಗೊಂಡೆ. ಮಧ್ಯದಲ್ಲಿ ಮಾತ್ರ ನೋಡಿಕೊಂಡು ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಹಾಕ್ಕೊಂಡಿದ್ದೀನಿ, ಒಂದು ಸಮ ಬರೋ ಹಾಗೆ. ತೋರಿಸ್ತೀನಿ ನೋಡಿ ಮಣಿ ಹೇಗೆ ಪೋಣಿಸೋದು ಅಂತ. ಈ ಸೂಜಿದು ಒಂದು ಕಡೆ ಓಪನ್ ಇರುತ್ತೆ 2 ಎಳೆ ದಾರದಲ್ಲಿ, ಅದನ್ನು ಈ ದಾರದೊಳಗೆ ಹಾಕ್ಕೊಂಡಿದ್ದೀನಿ. ಇಲ್ಲದ್ರೆ ಈಸಿಯಾಗಿ ಎಳೆಯೋಕ್ಕಾಗಲ್ಲ. ನಾವೇ ಪೋಣಿಸ್ತೀವಿ ಬರೀ ದಾರದಲ್ಲೇ ಅಂದರೆ ಕಷ್ಟ ಆಗುತ್ತೆ. ಅದಕ್ಕೆ ಸಣ್ಣ
ಮಣಿ ಪೋಣಿಸೋ ಸೂಜಿಲಿ 2 ಎಳೆ ಮಿಷಿನ್ ದಾರಾನ ಪೋಣಿಸ್ಕೊಂಡಿದ್ದೀನಿ. ಈಗ ಫಸ್ಟ್ ಲೈನಲ್ಲಿ ಏನು ಹಾಕಿರ್ತೀನೋ ಅದೇ ಡಿಸೈನ್ ಫಸ್ಟ್ ಲೈನ್ ನೋಡ್ಕೊಂಡೇ ಹಾಕಬೇಕು. ಬರೀ ಮೇಲ್ಗಡೆ ಕಟ್ತೀವಲ್ಲ ಅಲ್ಲಿ ಮಾತ್ರ 2 ಲೆಸ್ ಮಾಡ್ಕೊಂಡು ಬರಬೇಕು. ಫಸ್ಟ್ ಲೈನಲ್ಲಿ ಏನು ಪೋಣಿಸಿರ್ತೀವಿ ಅದೇ ಡಿಸೈನ್ನಲ್ಲಿ ಮಣಿಗಳನ್ನ ಹಾಕಬೇಕು. ಅವಾಗೆಲ್ಲ ಒಂದೇ ಥರ ಕಾಣಿಸುತ್ತೆ. ಅದಕ್ಕೆ ನಾನು ಫಸ್ಟ್ ಲೈನ್ ಮಣಿನ ಇಟ್ಕೊಂಡಿದ್ದೀನಿ. ಅದನ್ನು ನೋಡಿಕೊಂಡು ಅಲ್ಲಿ ಹೇಗಿದೆ ಹಾಗೆ ಸೂಜಿಲಿ ಹಾಕ್ತೀನಿ. ಎಲ್ಲ ಸೂಜಿಲಿ ಪೋಣಿಸ್ಕೊಂಡು ಆಮೇಲೆ ಬಿಳಿ ದಾರದಲ್ಲಿ ತಳ್ತೀನಿ ನಿಧಾನವಾಗಿ. ಸೂಜಿಲಿ ಪೋಣಿಸೋದು ಈಸಿ, ದಾರದಲ್ಲಿ ಹಾಗೆ ಪೋಣಿಸೋಕ್ಕೆ ಕಷ್ಟ ಆಗ್ತಿತ್ತು. ಒಂದು ಕ್ರಿಸ್ಟಲ್ ಮಣಿ ರೆಡ್ ಒಂದು ಕ್ರಿಸ್ಟಲ್ ಮಣಿ ಹಾಕ್ತಾಯಿದ್ದೀನಿ. ಮೊದಲನೇ ಲೈನಲ್ಲಿ ಹೇಗಿದೆ ಹಾಗೆ ಎಲ್ಲ ಮಣಿಗಳನ್ನ ಹಾಕ್ಕೋತಾ ಇದ್ದೀನಿ. ಮೇಲ್ಗಡೆ ಬಂದಾಗ ಮಾತ್ರ 1 ಮಣಿ ಇಲ್ಲ 2 ಮಣಿ ಲೆಸ್ ಮಾಡ್ತೀನಿ. ಇದೆಲ್ಲ ಮಣಿಗಳು ಎಣಿಸ್ಕೋಬೇಕಾಗುತ್ತೆ. ಮೇಲ್ಗಡೆ 180 ಮಣಿ ನಂದಾಗಿದೆ. ಅದಾದಮೇಲೆ ಅದಕ್ಕೆ ಎಷ್ಟು ಗ್ಯಾಪಲ್ಲಿ ನಾವು ಮಣಿಗಳನ್ನ ಕಟ್ಕೋಬೋದು ಅಂತ ನೋಡ್ಕೊಂಡಿದ್ದೀನಿ. 10 ಮಣಿ ಬಿಟ್ಟು ನಾನು ದಾರಾನ ಕಟ್ತಾಯಿದ್ದೀನಿ. ದಪ್ಪ ಕ್ರಿಸ್ಟಲ್ ಮಣಿಲಿ 2 ಎಳೆ ದಾರ ಪೋಣಿಸಿದ್ನ ನೋಡಿದ್ರಲ್ಲ, ಆ 2 ಎಳೆನ ಮಣಿ ಹತ್ರ ತಂದು ಒಂದು ದಾರ ಬೇರೆ ಮಾಡಿಕೊಂಡು ಒಂದು ದಾರ ಲೆಫ್ಟು ಒಂದು ದಾರ ರೈಟ್ ಕಡೆಯಿಂದ 10 ಮಣಿ ಮಧ್ಯ ಗಟ್ಟಿಯಾಗಿ ಕಟ್ತಾಯಿದ್ದೀನಿ. ಈ ಕ್ರಿಸ್ಟಲ್ ಮಣಿ ಬೇರೆ ಬೇರೆ ಡಿಸೈನಲ್ಲಿ ತುಂಬ ಥರ ಸಿಗುತ್ತೆ, ಎಲ್ಲ ಕಲರಲ್ಲೂ ಇರುತ್ತೆ. ನಾನು ಈ ರೆಡ್ ಮಣಿನ ತಂದಿದ್ದೀನಿ. ಇದು ಗ್ರಾಮ್ ಲೆಕ್ಕದಲ್ಲಿ ಕೊಡ್ತಾರೆ. ನಮ್ಗೆ ಯಾವ ಥರ ಬೇಕು, ಯಾವ ಡಿಸೈನ್ ಹೇಳಿದ್ರೆ ತೋರಿಸಿ ವಿಡಿಯೋ ಅಂತ ಕೇಳ್ತಾರೆ. ಇಲ್ಲಾಂದರೆ ನೀವೇ ತೋರಿಸಿ ನಾವೇ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂದರೆ ತೋರಿಸ್ತಾರೆ. ನಾನು ಹೋಗಿದ್ದ ಅಂಗಡೀಲಿ ಎಲ್ಲ ಥರದ ಮಣಿನೂ ಇತ್ತು. ಅದಕ್ಕೆ ಮೇಲೊಂದೊಂದು ಪ್ಲೇನ್ ಕ್ರಿಸ್ಟಲ್ ಮಣಿನೂ ಹಾಕೋಣ ಅಂತ ಅದು ಒಂದು ರೆಡ್ ಕಲರ್ದು ಸಿಂಗಲ್ ಮಧ್ಯದಲ್ಲಿ ಕ್ರಿಸ್ಟಲ್ ಮಣಿ ಒಂದೊಂದು ಹಾಕ್ತಾಯಿದ್ದೀನಿ.